ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಇರೋದು ಎಲ್ಲಿ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಾಯಿತು, ಈಗಲಾದರೂ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಶೆಂಗೆನ್ ವೀಸಾವನ್ನ ಪಡೆದಿರುವಂತಹ ಪ್ರಜ್ವಲ್ ಯುರೋಪ್ ದೇಶಗಳಲ್ಲಿದ್ದಾರಾ ಪ್ರಶ್ನೆ. ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಚೆಕ್ ರಿಪಬ್ಲಿಕ್ನಲ್ಲೂ ಕೂಡ ಆರೋಪಿ ಪ್ರಜ್ವಲ್ ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಡೆನ್ಮಾರ್ಕ್, ಐರ್ಲೆಂಡ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿಯಲ್ಲೂ ಕೂಡ ಪ್ರಜ್ವಲ್ಗಾಗಿ ಹುಡುಕಾಟವನ್ನು ನಡೆಸಲಿಕ್ಕೆ ಸಿದ್ಧತೆ ಆಗ್ತಾ ಇದೆ. ಗ್ರೀಸ್, ಹಂಗೇರಿ, ಇಟಲಿ, ಮಾಲ್ಟಾ, ನೆದರ್ಲ್ಯಾಂಡ್ನಲ್ಲೂ ಕೂಡ ಆರೋಪಿ ಪ್ರಜ್ವಲ್ ಇರಬಹುದು ಅನ್ನುವಂತಹ ಶಂಕೆ. ಪೋಲ್ಯಾಂಡ್, ಪೋರ್ಚುಗಲ್, ಸ್ವೀಡನ್, ಸ್ಪೇನ್ನಲ್ಲೂ ಕೂಡ ಪ್ರಜ್ವಲ್ ಅವರನ್ನ ಇರಬಹುದು ಅಂತ ಹೇಳಿ ಶಂಕಿಸಲಾಗ್ತಾ. ಇನ್ನೆರಡು ದಿನದಲ್ಲಿ ಪ್ರಜ್ವಲ್ ಅವರ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾರೆ. ಎಲ್ಲೇ ಇದ್ರೂ ಕೂಡ ಅವರನ್ನು ಕರೆತರುವಂತಹ ಕೆಲಸವನ್ನು ಇಂಟರ್ಪೋಲ್ ಮಾಡುತ್ತೆ. ಹಾಗಾಗಿಯೇ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿರುವಂತಹದ್ದು. ಶತಾಯಗತಾಯ ಅವರನ್ನು ದೇಶಕ್ಕೆ, ರಾಜ್ಯಕ್ಕೆ ವಾಪಸ್ ಕರೆತರಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ರು, SIT ಕೊಟ್ಟಿರಲಿಲ್ಲ. ಆ ಗಡುವು ಕೂಡ ಮುಗಿದಿದೆ. ಆದರೂ ಕೂಡ ವಾಪಸ್ ಅವರು ರಾಜ್ಯಕ್ಕೆ ಬರುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ದೇಶದಿಂದ ದೇಶಕ್ಕೆ ಅವರು ಹಾರ್ತಾ ಇರೋದ್ರಿಂದ ಸಹಜವಾಗಿಯೇ ಮತ್ತಷ್ಟು ಅನುಮಾನಗಳು ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಸೊ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂಥದ್ದು ಹುಡುಕಾಟವನ್ನು SIT ನಡೆಸ್ತಾ ಇದ್ದಾರೆ. ಬಟ್ ಆ ಕುಟುಂಬಕ್ಕಾದ್ರೂ ಮಾಹಿತಿ ಇರಬಹುದಲ್ವಾ? ಅರುಣ್, ಮಾಹಿತಿಗಳ ಪ್ರಕಾರ ಕುಟುಂಬದ ಸದಸ್ಯರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿಕ್ಕೆ ಆಗಿಲ್ಲ ಅಂತ. ಯಾಕೆಂದ್ರೆ ಅವ್ರು ಯಾರಿಗೂ ಕೂಡ ದೂರವಾಣಿ ಕರೆಯನ್ನ ಮಾಡ್ತಿಲ್ಲ. ಹಾಗಾಗಿ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿಲ್ಲ. ಜರ್ಮನಿಗೆ ಹೋಗಿರೋ ವಿಚಾರ ಮಾತ್ರ ಆ ಕುಟುಂಬಕ್ಕೆ ಗೊತ್ತು. ಹಾಗಾಗಿ ಮುಂದೆ ಅವ್ರು ಎಲ್ಲಿಗೆ ಹೋದ್ರು ಅನ್ನುವಂಥ ಮಾಹಿತಿಗಳು ಇಲ್ಲ. ಈಗಾಗಲೇ CBI ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. 197 ದೇಶಗಳಲ್ಲೂ ಕೂಡ ಹುಡುಕಾಟವನ್ನ SIT ಪ್ರಾರಂಭ ಮಾಡಿದೆ. ಈಗ ನಾವು ಮಾಹಿತಿಯನ್ನ ಕೊಟ್ವಿ. 26 ದೇಶಗಳನ್ನು ಒಳಗೊಂಡಂತಹ ಯುರೋಪ್ ಒಕ್ಕೂಟದ ಶೆಂಗೆನ್ ವೀಸಾದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪ್ರವಾಸ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಈ ಒಂದು ವೀಸಾವನ್ನ ಪಡೆದ್ರೆ ಪ್ರತ್ಯೇಕ ದೇಶಗಳಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ವೀಸಾವನ್ನ ಪಡೆಯುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿನೇ ಪ್ರಜ್ವಲ್ ರೇವಣ್ಣ ಅವರು ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಲೊಕೇಶನ್ ಮಾಡಲಿಕ್ಕೆ SIT ಅಧಿಕಾರಿಗಳಿಗೆ ಆಗ್ತಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಅದೇನು ದೊಡ್ಡ ಕಷ್ಟ ಅಲ್ಲ, ಸ್ವಲ್ಪ ದಿನ ತೆಗೆದುಕೊಳ್ಬಹುದು. ನೀವು ಹೇಳಿದಾಗೆ ಸ್ವಲ್ಪ ದಿನ ಆಗ್ಬಹುದು. ಆದ್ರೂ ಕೂಡ ಮಾಹಿತಿಗಳು ಇರೋದ್ರಿಂದ ಬಹುಶಃ ಒಂದು ವಾರದೊಳಗಡೆ 3-4 ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಎಕ್ಸಾಕ್ಟ್ ಲೊಕೇಶನ್ ಏನು ಅನ್ನುವಂಥದ್ದನ್ನ ಬಹುಶಃ SIT ಅವರು ಕಂಡುಹಿಡಬಹುದು ಅಂತ ಅನ್ಸುತ್ತೆ. ನೀ ಕೇಳಿದ ಹಾಗೆ ಕುಟುಂಬದ ಸದಸ್ಯರಿಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಅವರು ಇಲ್ಲಿ ರೇವಣ್ಣ ಅವರ ಕೇಸ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಈಗ ಪ್ರಜ್ವಲ್ ರೇವಣ್ಣ ಅವರು ದೇಶವನ್ನ ಬದಲಾಯಿಸ್ತಿರೋದ್ರಿಂದ ಇದು ಕೂಡ SIT ಅವರಿಗೆ ಒಂದು ಚಾಲೆಂಜ್ ಆಗಿದೆ. ಆದ್ರೂ ಕೂಡ CBI ಅವರು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿರೋದ್ರಿಂದ ಹುಡುಕಾಟ ಪ್ರಾರಂಭ ಆಗಿದೆ. ಬಹುಶಃ ನಾನು ಹೇಳಿದಾಗೆ ಕೆಲವು ದಿನಗಳಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ SIT ಮಾಡಬಹುದು ಅಂತ ಅನಿಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.